ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ, ಈ ಆರ್ಟಿಕಲ್ ಬಂದಿರುವಂಥದ್ದು ವಿಜಯವಾಣಿಯಲ್ಲಿ ಬಂದಿರುವಂಥ ಒಂದು ಆರ್ಟಿಕಲ್. ಏನಂದರೆ PUC ಇಲಾಖೆ ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಅಭ್ಯರ್ಥಿಗಳ ಆಗ್ರಹ. ಅಂದರೆ ಈಗಾಗಲೇ ಏನು ಪ್ಯಾರಾಮೆಡಿಕಲ್ ಮುಗಿಸಿದ್ದಾರೆ, ಆ ಪ್ಯಾರಾಮೆಡಿಕಲ್ 3 ವರ್ಷ ಮುಗಿಸಿರುವಂಥ ಅಭ್ಯರ್ಥಿಗಳಿಗೆ ಇನ್ನೂವರೆಗೂ ಕೂಡ PUC ಸಮಾನಾಂತರ ಅಂತೇಳಿ ಕೊಟ್ಟಿಲ್ಲ. ಬೇರೆ ಡಿಪ್ಲೊಮಾ ಕೋರ್ಸ್ಗಳಿಗೆ ಕೊಡಲಾಗಿದೆ. ಯಾರೆಲ್ಲ ಡಿಪ್ಲೊಮಾ ಕೋರ್ಸ್ ಬೇರೆ ಕೋರ್ಸ್ಗಳನ್ನು ಮಾಡಿರ್ತಾರೆ, ಡಿಪ್ಲೊಮಾದಲ್ಲಿ ಡಿಪ್ಲೊಮಾ ಮೆಕ್ಯಾನಿಕಲ್, IT, ಅವ್ರಿಗೆಲ್ಲರಿಗೂ ಕೂಡ ಒಂದು ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂತಂದರೆ ಅವರು PUC ಸಮಾನಾಂತರ ಅಂತ ಕೊಟ್ಟಿದ್ದಾರೆ. ಆದರೆ ನಮ್ಮ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಇನ್ನೂವರೆಗೂ ಕೂಡ ಇದು PUC ಸಮಾನಾಂತರ ಅಂತ ಆದೇಶವನ್ನು ಕೊಟ್ಟಿಲ್ಲ. ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಒಂದು ಆರ್ಟಿಕಲ್ ಬಂದಿರೋದೇನೆಂದರೆ, ಅರೆ ವೈದ್ಯಕೀಯ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳು ಶೈಕ್ಷಣಿಕ ವರ್ಷ 3 ವರ್ಷ ಏನು ಮಾಡಿರ್ತಾರೆ ಅಂದರೆ ಓದಿರ್ತಾರೆ. ಅದನ್ನು PUC ಸಮಾನಾಂತರ ಅಂತ ಆಗ್ರಹ ಕೊಡಬೇಕು ಅಂತ ಇಲ್ಲಿ ಆ ಮಾಹಿತಿಯನ್ನು ಕೊಡಲಾಗಿದೆ. ಅದರ ಜೊತೆಗೆ ವಿದ್ಯಾರ್ಥಿಗಳು ಪ್ರತಿ ವರ್ಷ ಏನಂದರೆ ಪ್ಯಾರಾಮೆಡಿಕಲ್ ಮಾಡ್ತಾರೆ 3 ವರ್ಷ. ಅವ್ರಿಗೆ 3 ವರ್ಷ ಮಾಡಿದ ಮೇಲೆ ಅವರಿಗೆ ಭಾಳ ಅಂದರೆ ಏನು ಮಾಡ್ಬೋದು, ಅದೇ ಕೋರ್ಸ್ ಒಳಗಡೆ BSc ಮಾಡ್ಕೊಳ್ಬೋದು. ಆದರೆ ಬೇರೆ ಕೋರ್ಸ್ಗಳಿಗೆ ಮಾಡಲಿಕ್ಕೆ ಅವರಿಗೆ ಅರ್ಹತೆ ಇಲ್ಲ. ಅದ್ರ ಜೊತೆಗೆ PUC ಮೇಲೆ ಕರೆದಿರುವಂಥ ಹುದ್ದೆಗಳಿಗೆ ಅವರು ಅಪ್ಲೈ ಮಾಡಲಿಕ್ಕೆ ಬರೋದಿಲ್ಲ. ಈ ಥರ ಇರಬೇಕಾದ್ರೆ ಯಾಕಂದರೆ ವಿದ್ಯಾರ್ಥಿಗಳು 3 ವರ್ಷ ಇಲ್ಲಿ ಕಷ್ಟಪಟ್ಟು ಓದಿರ್ತಾರೆ, ಆದರೆ ಅವ್ರುಗಳಿಗೆ ಕಾಂಪಿಟೇಷನ್ ಎಕ್ಸಾಮ್ಗಳಿಗೆ ಅರ್ಹತೆಯನ್ನು ಪಡ್ಕೊಳ್ಳಿಕ್ಕೆ ಬರೋದಿಲ್ಲ. ಅದನ್ನು ನೀವು ಗಮನದಲ್ಲಿಟ್ಟುಕೊಂಡು ಅರೆ ವೈದ್ಯಕೀಯ ಕೋರ್ಸನ್ನು PUC ಸಮಾನಾಂತರ ಅಂತ ಕೊಡಬೇಕು ಅಂತ ಹೇಳಿ ಇವರು ಆಗ್ರಹವನ್ನು ಮಾಡಿದ್ದಾರೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದಕ್ಕೆ ಈ ಸರ್ಕಾರ ಆದೇಶವನ್ನು ತಗೊಳ್ಳುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟು. ಅದರ ಜೊತೆಗೆ ಇದರಿಂದ ಏನೆಲ್ಲ ಲಾಭ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. PUC ವಿಜ್ಞಾನ ತತ್ಸಮಾನವೆಂದು ಪರಿಗಣಿಸಿದರೆ, ಇನ್ ಕೇಸ್ ಆಫ್ ಏನಾದರೂ PUC ವಿಜ್ಞಾನ ಅಂತ ಹೇಳಿ ಏನಾದರೂ ಕನ್ಸಿಡರ್ ಮಾಡಿದರೆ, ಪ್ಯಾರಾಮೆಡಿಕಲನ್ನು PUC ಸೈನ್ಸ್ ಅಂತ ಕನ್ಸಿಡರ್ ಮಾಡಿದರೆ ಅಭ್ಯರ್ಥಿಗಳಿಗೆ BSc ಮಾಡ್ಬೋದು, ಇಂಜಿನಿಯರಿಂಗ್ ಮಾಡ್ಬೋದು, ಮೆಡಿಕಲ್ ಅಂದರೆ MBBS ಕೋರ್ಸ್ಗಳನ್ನು ಮಾಡಲಿಕ್ಕೆ ಕೂಡ ಅರ್ಹತೆಯನ್ನು ಪಡ್ಕೊತಾರೆ. ಹೌದಾ? ಅದಾದ ಮೇಲೆ ನಾರ್ಮಲ್ ಡಿಗ್ರಿಗಳನ್ನು ಮಾಡ್ಕೊಳ್ಬೋದು. ಆಮೇಲೆ ಇಲಾಖೆಯಲ್ಲಿ ಖಾಲಿರುವಂಥ ಗೋರ್ಮೆಂಟ್ ಹುದ್ದೆಗಳಿಗೆ PUC ಅಂತ ಸಮಾನಾಂತರ ಅಂತ ಕನ್ಸಿಡರ್ ಆದರೆ ಅದಕ್ಕೆ ಏನಂತ ಕೊಡ್ಬೋದು, ಗೋರ್ಮೆಂಟ್ ಜಾಬ್ಗಳಿಗೆ ಅಪ್ಲೈ ಮಾಡ್ಕೊಳ್ಬೋದು. ಇವೆಲ್ಲ ಅನುಕೂಲಗಳು ಇದ್ದಾವೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಒಂದು ಪರಿಗಣಿಸಿ ಅಂಥೇಳಿ ಒಂದು ಆರ್ಟಿಕಲನ್ನು ಕೊಟ್ಟಿರುವಂಥದ್ದು. ಬಟ್ ನೋಡಬೇಕಾಗತ್ತೆ, ಯಾಕಂದರೆ ಇದು ಪ್ರತಿ ವರ್ಷವೂ ಕೂಡ ಬರುತ್ತೆ. ಪ್ರತಿ ವರ್ಷ ಕೂಡ ಏನಂತಂದರೆ ಈ ರೀತಿಯಾಗಿ ಬರುತ್ತೆ. ಏನಂದರೆ ಪ್ಯಾರಾಮೆಡಿಕಲನ್ನು PUC ಸಮಾನಾಂತರ ಮಾಡಿ ಅದಕ್ಕೆ ಆದೇಶವನ್ನು ಕೊಡಿ ಅಂತೇಳಿ. ಬಟ್ ಇನ್ನೂವರೆಗೆ ಸರ್ಕಾರ ಅದರ ಬಗ್ಗೆ ಗಮನ ಹರಿಸಿಲ್ಲ. ಬಟ್ ಸರ್ಕಾರ ಏನಾದರೂ ಗಮನಿಸಿದರೆ ಒಳ್ಳೆಯದು. ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಅನುಕೂಲ ಆಗುತ್ತೆ. ಯಾಕಂದರೆ ನಮ್ಮ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಜಸ್ಟ್ ಪ್ಯಾರಾಮೆಡಿಕಲ್ ಮಾಡಿದ ಮೇಲೆ ಅದು PUC ಸಮಾನಾಂತರ ಇರೋದಿಲ್ಲ, ಪ್ಯಾರಾಮೆಡಿಕಲ್ ಜಾಬ್ ಅಂತ ಕರಿತಾ ಇಲ್ಲ. ಅವ್ರು ಮುಂದೆ ಹೋಗಲಿಕ್ಕೆ ಎಜುಕೇಷನ್ ಮಾಡ್ಕೊಳ್ಳಿಕ್ಕೂ ಕೂಡ ಆಗೋದಿಲ್ಲ. ಓಕೆ, ಹಿಂಗಿರಬೇಕಾದ್ರೆ ಇದನ್ನು ಸರ್ಕಾರ PUC ಬೇರೆ ಡಿಪ್ಲೊಮಾಗಳನ್ನು ಹೇಗೆ PUC ಸಮಾನಾಂತರ ಅಂತ ಕೊಟ್ಟಿದ್ದಾರೆ, ಆ ರೀತಿ ಮಾಡಿದರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಮಾತು.